ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿದೆ. ಕೇವಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತ ಬಹಳ ಗಂಭೀರ ಆರೋಪವನ್ನು ಮಾಡಿ ಅದನ್ನು ಸುದ್ದಿಗೋಷ್ಠಿಯನ್ನು ನಡೆಸಿ ದಾಖಲಾತಿಯನ್ನು ಬಿಡುಗಡೆ ಮಾಡಿ ತದನಂತರ ದೆಹಲಿಯಿಂದ ಬೆಂಗಳೂರಿಗೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನೆಯನ್ನು ಮಾಡಿ ಇಲ್ಲಿಗೆ ಬಂದು ಪ್ರಮುಖವಾಗಿ ಚುನಾವಣಾ ಆಯೋಗದ ಮೇಲೆ ಬೆರಳು ತೋರಿಸಿ 5 ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ರು. ಈ ರೀತಿಯಾಗಿ ಅಕ್ರಮ ಆಗಿದೆ ಅಂತೇಳಿ. ಇದೆಲ್ಲ ಆದ ನಂತರ ಚುನಾವಣಾ ಆಯೋಗದ ಕಡೆಯಿಂದ ರಾಹುಲ್ ಗಾಂಧಿಗೆ ನೋಟಿಸ್ ಕೂಡ ಹೋಗುತ್ತೆ. ಆಯಿತು, ಏನಿದೆ ನಿಮ್ಮ ಹತ್ರ, ಏನಿದೆ ಅದನ್ನೆಲ್ಲ ದಾಖಲಾತಿ ತೆಗೆದುಕೊಂಡು ಬನ್ನಿ ಅಂತೇಳಿ ಚುನಾವಣಾ ಆಯೋಗದ ಕಡೆಯಿಂದ ನೋಟಿಸ್ ಹೋದಾದ ನಂತರ ತನಿಖೆ ಮಾಡೋಣ ಅಂತ ಹೇಳ್ತಾರೆ. ಬಟ್ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ವಿರುದ್ಧ FIR ದಾಖಲಿಸಿ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇದು ಸಾಧ್ಯ ಆಗತ್ತಾ ರಾಜ್ಯ ಸರ್ಕಾರದ ಕೈಯಲ್ಲಿ? ಇದು ಆಗತ್ತಾ ಇಲ್ಲ ಅಂತೇಳಿ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದಾಗಿ FIR ಹಾಕೊಂಡು ತನಿಖೆ ಮಾಡೋದಕ್ಕೆ ಅವಕಾಶ ಇರಲ್ಲ ರಾಜ್ಯ ಸರ್ಕಾರಕ್ಕೆ. ಸೊ ಈ ರೀತಿಯ ಚಿಂತನೆ ರಾಜ್ಯ ಸರ್ಕಾರದ್ದು ನಡೀತಾ ಇದೆ. ಸೊ ಹಂಗಾಗಿ ಕಾನೂನು ತಜ್ಞರ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದು. ಈಗ ಸರಿ, ಆರೋಪವನ್ನು ಮಾಡಿದ್ದಾರೆ, ಬಟ್ ಇದು ತಾರ್ಕಿಕ ಅಂತ್ಯ ಬರಬೇಕು. ಈ ಹಿಂದೆ ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿಯಾಗಿ ಚರ್ಚೆ ಆಯಿತು. ಈಗ ಮತ್ತೆ ಈ ರೀತಿಯಾಗಿ ಬೇರೆ ಚರ್ಚೆ ಆಗಿ ಜನರನ್ನು ದಾರಿ ತಪ್ಪಿಸುವಂಥ, ದಿಕ್ಕು ತಪ್ಪಿಸುವಂಥ ಯಾರು ಕೂಡ ಮಾಡಬಾರ್ದು. ಹಿಂಗಾಗಿದೆಯಾ, ಅದಕ್ಕೆ ಕ್ಲಾರಿಟಿ ಬೇಕಲ್ಲ. ಆರೋಪ ಮಾಡಿದಾರೆ ಅಂದಮೇಲೆ ಇವರು ಆಯಿತು, ಈಗ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿದೆ ರಾಹುಲ್ ಮೇಲೆ ವಿರುದ್ಧ, ಅವರು ಹೋಗಬೇಕಾಗತ್ತೆ, ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಮತ್ತು DK ಶಿ ಅವರಿಗೂ ಕೂಡ ನೋಟಿಸ್ ಹೋಗಿದೆ. ಸೊ ಅವರು ಕೂಡ ಈ ರೀತಿಯಾಗಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಿಜವಾದ ದಾಖಲಾತಿಯನ್ನು ಕೊಡಬೇಕಾಗತ್ತೆ. ಬರೀ ರಾಜಕೀಯವಾಗಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಜನರಿಗೆ ಗೊತ್ತಾಗಬೇಕಲ್ವಾ, ಆಗಿದೆಯಾ ಇಲ್ಲ, ಅಥವಾ ಸುಖಾಸುಮ್ಮನೆ ಈ ರೀತಿಯ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತೇಳಿ. BJP ನಾಯಕರಂತೂ ಇವರಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 136 ಸೀಟ್ ಹಾಗಾದರೆ ಅಕ್ರಮವಾಗಿಯೇ ಗೆದ್ರ ಅನ್ನುವಂಥ ಅವರ ಪ್ರಶ್ನೆ. ಸೊ ಈ ರೀತಿಯ ಗೊಂದಲಗಳು ಇರೋದ್ರಿಂದಾಗಿ ಇದಕ್ಕೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ನೋಡಬೇಕು ಇನ್ಮೇಲೆ ಚುನಾವಣಾ ಆಯೋಗ ಏನು ಮಾಡುತ್ತೆ, ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲೂ ಕೂಡ ಹಂಗೆ ಹೇಳ್ತಾರೆ. ಈ ಕಾಂಗ್ರೆಸ್ ಹೇಳ್ತಾ ಇದೆ, ಒಂದು ವೇಳೆ BJPಗೆ ಹಿನ್ನಡೆ ಆಯಿತು, BJP ರೀತಿ ಆರೋಪವನ್ನು ಮಾಡ್ತಾರೆ. ಇದು ಸರಿ ಅನ್ಸಲ್ಲ. ಇನ್ನು CM ಸಿದ್ದರಾಮಯ್ಯ ಕೂಡ ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ತನಿಖೆಯನ್ನು ನಡೆಸೋದಕ್ಕೆ ಕಾನೂನಿನಲ್ಲಿ ಏನಾದರೂ ಅವಕಾಶ ಇದೆಯಾ, ಅವಕಾಶ ಇದ್ರೆ ಯಾವ ರೀತಿ ಅಂತ ಅಧ್ಯಯನ ಮಾಡಿ ಮಾಹಿತಿಯನ್ನು ನೀಡುವಂತೆ ಕಾನೂನು ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇನ್ನು CM ಸೂಚನೆಯ ಬೆನ್ನಲ್ಲೇ ಕಾನೂನು ಇಲಾಖೆ ಅಧಿಕಾರಿಗಳು ಸಂವಿಧಾನದ ಪರಿಚ್ಛೇದಗಳ ಅಧ್ಯಯನಕ್ಕೆ ಮುಂದಾಗಿದೆ ಅನ್ನುವಂತಹ ಮಾಹಿತಿ.